ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗುವಂತೆ ಶಕ್ತಿ ಯೋಜನೆಯನ್ನ ಜಾರಿಗೊಳಿಸಿ ಮಹಿಳೆಯರ ಸ್ವಾವಲಂಬನೆಗೆ ಮತ್ತಷ್ಟು ಬಲವನ್ನ ಹೆಚ್ಚಿಸಿದೆ. ಆದರೆ ಇನ್ನು ಹಲವು ಗ್ರಾಮಗಳಲ್ಲಿ ಸರಿಯಾದ ಸಾರಿಗೆ ಸಂಪರ್ಕವಿಲ್ಲದೆ ಮಹಿಳೆಯರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಖಾಸಗಿ ವಾಹನಗಳನ್ನು ಅವಲಂಬಿಸಬೇಕಾದಂತಹ ಸ್ಥಿತಿ ಎದುರಾಗಿದೆ. ನೋಡಿ, ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಸೊಕ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಮ್ಮಾಪುರ, ರಂಗಾಪುರ, ಕಲ್ಲುಶೆಟ್ಟಿಹಳ್ಳಿ, ಕರಡಿಪುರ ಮತ್ತು ಕಾರಣಘಟ್ಟದ ಜನರಿಗೆ ಇದುವರೆಗೆ ಸರಿಯಾದ ಸರ್ಕಾರಿ ಸಾರಿಗೆಯ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ದುಪ್ಪಟ್ಟು ಹಣವನ್ನ ನೀಡಿ ಖಾಸಗಿ ವಾಹನಗಳಲ್ಲಿ ಸಂಚರಿಸಬೇಕಾದಂತಹ ಸ್ಥಿತಿ ಎದುರಾಗಿದೆ. ಈ ಗ್ರಾಮಗಳಿಗೆ ಬಸ್ ಸೌಲಭ್ಯ ಒದಗಿಸಿ ಅಂತ ಹಲವು ಬಾರಿ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಮಾತ್ರ ಆಗ್ತಾ ಇಲ್ಲ. ಈ ಗ್ರಾಮಗಳು ಗುಡ್ಡಗಾಡು ಪ್ರದೇಶವಾಗಿರುವುದರಿಂದ ಕೆಎಸ್ಆರ್ಟಿಸಿ ಮಿನಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಸೊಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರು ಸಾರಿಗೆ ನಿಗಮಕ್ಕೆ ನೀಡಿದಂತಹ ಮನವಿಗೆ ಸ್ಪಂದಿಸಿ ಇನ್ನು ಮಾರ್ಗ ಸಮೀಕ್ಷೆ ನಡೆಸಿದ್ರು. ಸರ್ಕಾರಿ ಬಸ್ಸಿನ ಸಂಚಾರ ಕಾರ್ಯಗತವಾಗದೇ ಇರೋದಕ್ಕೆ ಗ್ರಾಮಸ್ಥರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊಸೈಟಿ ಆದ್ರೆ ಸೊಸೈಟಿ ಇಲ್ಲ ಏನಾರ ಜೆರಾಕ್ಸ್ ಮಾಡಿಸಬೇಕು ಎಷ್ಟು ವರ್ಷದಿಂದ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ? 30 ವರ್ಷ 50 ವರ್ಷ ಆಗಿತ್ತು. ಇಲ್ಲಿವರೆಗೂ ಇಲ್ಲ. ಬಸ್ಸಿನ ವ್ಯವಸ್ಥೆ ಆಗೋದಕ್ಕೆ ರೋಡ್ ಆಗಿದೆ. ಈಗ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರೋಡ್ ಆಗಿದೆ. ನಿಮಗೆ ಬಸ್ಸಿನ ವ್ಯವಸ್ಥೆ ಬೇಕು ಅಂತ ನಾವು ಅರ್ಜಿ ಬರ್ದಿದ್ವಿ. ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅರ್ಜಿನ ನಾವು ಇವ್ರಿಗೆ ತಲುಪಿಸ್ತಾ ಇದ್ವಿ. ಸೊಸೈಟಿ ಆದ್ರೆ ಸೊಸೈಟಿ ಇಲ್ಲ ಏನಾರ ಜೆರಾಕ್ಸ್ ಮಾಡಿಸಬೇಕು ಎಷ್ಟು ವರ್ಷದಿಂದ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ? 30 ವರ್ಷ 50 ವರ್ಷ ಆಗಿತ್ತು.